ಈ ಜೀವ ನಿನಗಾಗಿ ಮುಂದುವರಿದ ಭಾಗ 95. ಆಫೀಸು ಮುಗಿಸಿ ಎಲ್ಲರೂ ಬಸ್ಸಿನಲ್ಲಿ ಗೆಸ್ಟ್ ಹೌಸ್ಗೆ ಹಿಂತಿರುಗುತ್ತಿದ್ದಾಗ ಅರ್ಜುನ್ ಆದ್ಯಾಳ ಪಕ್ಕ ಅವಳಿಗೆ ಅಂಟಿಕೊಂಡೇ ಕೂತಿದ್ದನು. ಅವನು ಬೇಕಂತಲೇ ಆದ್ಯಾಳನ್ನು ರೇಗಿಸಲೆಂದೇ ಈ ರೀತಿ ಮಾಡುತ್ತಿದ್ದಾನೆ ಅಂತ ಆದ್ಯಾಳಿಗೆ ತಿಳಿದಿತ್ತು. ಕೋಪದಿಂದ ಅವನನ್ನೇ ಗುರಾಯಿಸಿ ನೋಡತೊಡಗಿದಳು. ಅವಳು ಅವನನ್ನೇ ಗುರಾಯಿಸುತ್ತಿದ್ದಾಳೆ ಅಂತ ಅವನಿಗೆ ತಿಳಿದಿದ್ದರೂ ಕೂಡ ಏನು ಗೊತ್ತಿಲ್ಲದವನಂತೆ ನಟನೆ ಮಾಡಿ ಹಾಗೆಯೇ ಕುಳಿತಿದ್ದನು. ಇದನ್ನು ನೋಡಿದ ಅವಳು ಕೋಪಗೊಂಡು ಅವನಿಗೆ ಜೋರಾಗಿ ಗೆಲ್ಲಿದಳು. ತಾನು ಕಿರುಚಿದರೆ ಎಲ್ಲರಿಗೂ ಗೊತ್ತಾಗುತ್ತೆ ಅನ್ನೋದನ್ನು ಅರಿತವನು ನೋವಾದರೂ ಕೂಡ ಅದನ್ನು ಸಹಿಸಿಕೊಂಡು ಸುಮ್ಮನಾದನು. ಅವಳ ಕಡೆ ನೋಡಿ, ಇಷ್ಟು ಜೋರಾಗಿ ಯಾರಾದ್ರೂ ಗೆಲ್ತಾರ? ನನಗೆ ನೋವಾಗುತ್ತೆ ಅನ್ನೋ ಕಾಮನ್ ಸೆನ್ಸ್ ಕೂಡ ನಿನ್ಗೆಲ್ವಾ? ನನಗೆ ಅಂಟಿಕೊಂಡೆ ಕೂತಿದೆಯಲ್ವಾ, ನನಗೆ ಏನಾಗಬಹುದು ಅನ್ನೋ ಕಾಮನ್ ಸೆನ್ಸ್ ನಿನ್ಗೆಲ್ವಾ? ಇತ್ತೀಚೆಗೆ ಯಾಕೋ ತುಂಬಾ ಮಾತಾಡ್ತಾ ಇದೆಯಾ? ಮಾತಾಡಿಲ್ಲ ಅಂದ್ರೆ ಜನಗಳು ತಲೆ ಮೇಲೆ ಹತ್ತಿ ಮೆರೆದಾಡ್ತಾರೆ, ಅದಕ್ಕೆ ಮಾತಾಡಲೇಬೇಕಾಗುತ್ತೆ. ಇಬ್ಬರು ಸುಮಾರು ಹೊತ್ತಿನ ತನಕ ಜಗಳ ಮಾಡುತ್ತಾನೆ ಇದ್ದರು. ಬಸ್ ರಶ್ ಇದ್ದಿದ್ದರಿಂದ ಯಾರು ಕೂಡ ಇವರ ಕಡೆ ಗಮನ ಕೊಡಲೇ ಇಲ್ಲ. ಅರ್ಜುನನ ಪಕ್ಕ ನಿಂತಿದ್ದ ಹುಡುಗಿಯೊಬ್ಬಳು ಅರ್ಜುನನನ್ನು ನುಂಗೋ ತರ ನೋಡ್ತಿದ್ದಳು. ಇವರಿಬ್ಬರು ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡಾ? ಇಬ್ಬರು ಕಿತ್ತಾಡೋದು ನೋಡ್ತಾ ಇದ್ರೆ ಆತರ ಕಾಣಿಸ್ತಾ ಇಲ್ಲ. ಇವನು ಎಷ್ಟು ಹ್ಯಾಂಡ್ಸಮ್ ಆಗಿದ್ದಾನೆ, ನನ್ಗಾದ್ರೆ ಇವನು ಸಿಗ್ಬಾರ್ದಾ? ಇವಳು ಸ್ಟಾಪ್ ಯಾವಾಗ ಬರುತ್ತೆ? ಇವಳು ಇಳಿದ ಮೇಲೆ ನಾನು ಇವನ ಪಕ್ಕನೆ ಕೂರ್ಬೇಕು ಅಂತ ಮನಸ್ಸಿನಲ್ಲಿ ಅಂದುಕೊಂಡ ಅವಳು ಅವನನ್ನೇ ನೋಡತೊಡಗಿದಳು. ಇದನ್ನು ಗಮನಿಸಿದ ಆದ್ಯಾಳಿಗೆ ಸಹಿಸಿಕೊಳ್ಳಲಾಗಲಿಲ್ಲ. ಈ ಹುಡುಗಿರಿಗೆ ಏನು ಬೇರೆ ಹುಡುಗರು ಸಿಗಲ್ವಾ? ಇವನೇ ಸಿಗ್ಬೇಕಾ? ಆಫೀಸಲ್ಲಿ ನೋಡಿದ್ರೆ ಬೃಂದ ಇವನ್ಗೆ ಅಂಟಿಕೊಂಡೇ ಇರ್ತಾಳೆ, ಇಲ್ಲಿ ನೋಡಿದ್ರೆ ಇವಳೊಬ್ಳು ಇವನ ನುಂಗೋ ತರ ನೋಡ್ತಾ ಇದ್ದಾಳೆ. ಇದೆಲ್ಲ ನನ್ನ ಕಣ್ಣೆದುರಿಗೆ ನಡಿಬೇಕಾ ಅಂತ ಅಂದುಕೊಂಡವಳು ಆ ಹುಡುಗಿಯನ್ನೇ ಗುರಾಯಿಸಿ ನೋಡತೊಡಗಿದಳು. ಆ ಹುಡುಗಿ ಇವಳನ್ನು ನೋಡಿ ಮತ್ತೆ ಅರ್ಜುನನ್ನು ನೋಡತೊಡಗಿದಳು. ಇದನ್ನು ನೋಡಿ ಕೋಪಗೊಂಡ ಆದ್ಯ, ಏನಿಲ್ಲಿ ಮಂಗ ಕುಣಿತಿದೆ ಅಂತ ನೋಡ್ತಾ ಇದೆಯಾ? ಮುಚ್ಕೊಂಡು ಎದುರುಗಡೆ ನೋಡ್ತಾ ಇರು ಅಂತ ಜೋರಾಗಿ ಗದರಿದಾಗ ಆ ಹುಡುಗಿ ಹೆದರಿಕೊಂಡು ಬೇರೆ ಕಡೆ ನೋಡತೊಡಗಿದಳು. ಇದನ್ನು ನೋಡಿ ಅರ್ಜುನ್ ಮುಸಿ ಮುಸಿ ನಕ್ಕನು. ಅವನು ನಗುವುದನ್ನು ನೋಡಿ ಇನ್ನಷ್ಟು ಕೋಪ ಮಾಡಿಕೊಂಡ ಆದ್ಯ, ನೀನೇನಾಗ್ತಾ ಇದೀಯಾ? ಅಯ್ಯೋ, ಇದೊಳ್ಳ ಕತೆ ಆಯ್ತು. ನನ್ನ ಬಾಯಿ ನನ್ನಿಷ್ಟ ನಾನು ನಗ್ತೀನಿ, ನಿನ್ನ ಬಾಯಿ ನಿನ್ನಿಷ್ಟ ನೀನು ನಗು, ಆದ್ರೆ ನನ್ನ ಎದುರು ನಗಬೇಡ. ನೀನು ನಗೋದು ನೋಡಿದ್ರೆ ನಂಗೆ ಮೈಯಿಡಿ ಪರಿಚಿತರಾಗುತ್ತೆ. ನಿನಗೆ ಮೈಯಿಡಿ ಪರಿಚಿತರಾಗುತ್ತೆ ಅಂತ ನಾನು ನಗದೇ ಇರೋಕ್ಕಾಗತ್ತಾ ಅಂತ ಹೇಳುತ್ತಾ ಮತ್ತೆ ಅವರಿಬ್ಬರು ಜಗಳ ಮಾಡತೊಡಗಿದರು. ಆಗ ಹುಡುಗಿ ಮತ್ತೆ ಅವನನ್ನೇ ನೋಡತೊಡಗಿದಳು. ಅಷ್ಟರಲ್ಲಿ ಡ್ರೈವರ್ ಬ್ರೇಕ್ ಹಾಕಿದಾಗ ಆ ಹುಡುಗಿ ಅರ್ಜುನನ ಮೇಲೇನೆ ಬಿದ್ದು ಬಿಟ್ಟಳು. ಬಿದ್ದವಳು ಮೇಲೆ ಏಳದೆ ಅವನನ್ನು ಗಟ್ಟಿಯಾಗಿ ಹಿಡಿದುಕೊಂಡಳು. ಅವಳು ಅವನನ್ನು ಗಟ್ಟಿಯಾಗಿ ಹಿಡಿದುದನ್ನು ಸಹಿಸಲಾಗದ ಆದ್ಯ ಅವಳನ್ನು ಅವನಿಂದ ದೂರ ಸರಿಸಿ, ಇನ್ನೊಂದ್ಸಲ ಇವನ ಮೇಲೆ ಬಿದ್ದರೆ ನೀನು ಕೈಕಾಲು ಮುರಿದಾಕ್ಬಿಡ್ತೀನಿ. ಕೈಕಾಲು ನೆಟ್ಟಗಿದೆ ಅಲ್ವಾ, ಸರಿಯಾಗಿ ನಿಂತ್ಕೋ. ನಾನು ತಲೆ ಕೆಟ್ಟರೆ ನಾನು ಏನು ಮಾಡ್ತೀನಿ ಅಂತ ನನಗೇನೆ ಗೊತ್ತಿಲ್ಲ. ನೆಟ್ಟಿಗೆ ನಿಂತಿಲ್ಲ ಅಂದರೆ ನೀನು ಕೊಲೆ ಮಾಡಿಬಿಡ್ತೀನಿ. ಆದ್ಯಳ ಮಾತು ಕೇಳಿ ಹೆದರಿದ ಹುಡುಗಿ ಅಲ್ಲಿಂದ ಬೇರೆ ಕಡೆ ಹೋಗಿ ನಿಂತುಕೊಂಡಳು. ನಂತರ ಅರ್ಜುನನ ಕಡೆ ಕೋಪದಿಂದ ನೋಡಿ, ನನ್ನ ಜೊತೆ ಕೂತಾಗ ಸರಿಯಾಗಿ ಕೂತಿಲ್ಲ ಅಂದರೆ ಅವಳಿಗೆ ಹೇಳಿದ್ದನ್ನೇ ನಿನಗೂ ಹೇಳಬೇಕಾಗುತ್ತೆ ಅಂತ ಹೇಳಿ ಕೋಪದಿಂದ ಕಿಟಕಿಯ ಕಡೆಗೆ ನೋಡತೊಡಗಿದಳು. ಬಿಟ್ಟರೆ ನನ್ನನ್ನೇ ಮರ್ಡರ್ ಮಾಡಿಬಿಡ್ತಾಳೆ. ನನ್ನ ಮದುವೆ ಒಂದು ವೇಳೆ ಬೇರೆ ಹುಡುಗಿಯ ಜೊತೆ ಆದರೆ ಅವಾಗ ಇವಳು ಏನು ಮಾಡ್ಬೋದು? ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ಆ ದಿನ ಯಾವತ್ತೂ ಬರದೇ ಇರಲ್ಲ ದೇವ್ರೆ. ನನ್ನನ್ನು ಇಷ್ಟು ಪ್ರೀತಿ ಮಾಡೋ ಹುಡುಗಿ ನನ್ನಿಂದ ಯಾವತ್ತೂ ದೂರ ಆಗಬಾರ್ದು. ನನ್ನ ಜೀವದ ಕೊನೆ ಉಸಿರಿರುವವರೆಗೂ ನನ್ನ ಜೊತೆಗೇನೆ ಇರಬೇಕು ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಅವಳನ್ನೇ ನೋಡತೊಡಗಿದನು. ಸ್ವಲ್ಪ ಹೊತ್ತಾದ ನಂತರ ಕಿಟಕಿಯಿಂದ ಬರುತ್ತಿದ್ದ ಗಾಳಿಗೆ ಅವಳಿಗೆ ನಿದ್ದೆ ಬಂದು ಬಿಟ್ಟಿತು. ಅವಳ ತಲೆಗೆ ಏಟು ಆಗಬಾರದು ಅಂತ ಅರ್ಜುನ್ ಅವಳನ್ನು ತನ್ನ ಭುಜದ ಮೇಲೆ ಮಲಗಿಸಿದನು. ಸ್ವಲ್ಪ ಹೊತ್ತಾದ ನಂತರ ಅವರ ಸ್ಟಾಪ್ ಹತ್ತಿರ ಬಂದಾಗ ಎಲ್ಲರೂ ಇಳಿಯಲು ಎದ್ದು ನಿಂತರು. ಅಗಸ್ತ್ಯ ಅವರ ಸೀಟಿನ ಹತ್ತಿರ ಬಂದಾಗ ಅವಳನ್ನು ನೋಡಿ ನಂತರ ಅರ್ಜುನನ್ನು ನೋಡಿದನು. ಇವಳು ಏನು ಭುಜದ ಮೇಲೆ ಮಲಗಿದ್ರೆ ಇವನು ಯಾಕೆ ಏನು ಹೇಳಲ್ಲ? ನಾನೇ ಹೋಗಿ ಇವಳನ್ನು ಎಬ್ಬಿಸ್ತೀನಿ ಅಂತ ಅಂದುಕೊಂಡ ಅವನು ಆದ್ಯಾಳ ತಲೆಗೆ ಕೈಯಿಟ್ಟು ಅವಳನ್ನು ಎಬ್ಬಿಸತೊಡಗಿದನು. ಎಚ್ಚರವಾದ ಅವಳು ಅಗಸ್ತ್ಯನನ್ನು ನೋಡಿ ಗಾಬರಿಯಾಗಿ ಕೂಡಲೇ ಅರ್ಜುನ್ನಿಂದ ದೂರ ಸರಿದು, ಅಗು ಗಾಳಿಗೆ ನಿದ್ದೆ ಬಂದ್ಬಿಡ್ತು, ಸರಿ ಸ್ಟಾಪ್ ಅಂತ ಇಳಿಬೇಕು ಬಾ ಅಂತ ಹೇಳಿ ಮುಂದೆ ಹೋದನು. ನಂತರ ಇವರಿಬ್ಬರು ಅವನ ಹಿಂದೆ ಹೋಗಿ ಬಸ್ಸಿನಿಂದ ಇಳಿದರು. ಅಗಸ್ತ್ಯನ ಕಡೆ ನೋಡಿದ ಆದ್ಯ, ಅಗೋಗೆ ನನ್ನ ವಿಷಯ ಗೊತ್ತಾಯ್ತಾ? ಹೇಗೆ ಗೊತ್ತಾಗಿದ್ರೆ ಇಷ್ಟ ತನಕ ಲೆಕ್ಚರ್ ಕೊಡ್ತಾ ಇದ್ದ, ಗೊತ್ತಾಗಿರಕ್ಕಿಲ್ಲ ಅಂತ ಅಂದುಕೊಳ್ಳುತ್ತಾ ಅವನ ಹಿಂದೆ ಹೋದಳು.
ಇತ್ತ ತಮ್ಮ ಮನೆಗೆ ಬಂದಿದ್ದ ರಿಷಿ ಅವರು ಚಂದ್ರಕಲಾ ಅವರ ಜೊತೆ ಅಗಸ್ತ್ಯನ ಬಗ್ಗೆ ಮಾತನಾಡತೊಡಗಿದರು. ಮಾಮ್, ಆ ಹುಡುಗನ ಜೊತೆ ಇವತ್ತು ನಾನು ಮಾತಾಡಿದೆ. ಹೌದಾ? ಅವನ ಬಗ್ಗೆ ಏನಾದರೂ ಇನ್ಫಾರ್ಮೇಶನ್ ಸಿಕ್ತಾ? ಹಾಂ ಮಾಮ್, ಅವನಿಗೂ ಡ್ಯಾಡ್ಗೆ ಏನೂ ಸಂಬಂಧ ಇಲ್ಲ. ಅವನ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಕ್ತು. ಅವನು ಬರೀ ಡ್ಯಾಡ್ ಥರ ಇದ್ದಾನೆ ಅಷ್ಟೇ. ಅವನಿಗಾಗಲಿ ಡ್ಯಾಡ್ಗಾಗಲಿ ಅಭಿಷೇಕ್ ಆಗಲಿ ಏನು ಸಂಬಂಧ ಇಲ್ಲ. ಅವನು ಉತ್ತಮ್ ತಾಯಿಯ ಫ್ರೆಂಡ್ನ ಮಗನ ಮಗ ಅಂತೆ. ಅವನೊಂದು ಡ್ಯಾಡಿ ಮಗ ಅಂತ ಎಲ್ಲರಿಗೂ ನಂಬಿಸಿ ಆಸ್ತಿ ಪಡೆಯೋ ಪ್ಲಾನ್ ಅವನದ್ದು. ನೀನು ನಿಜ ಹೇಳ್ತಾ ಇದ್ದೀಯನೋ? ಹೌದು ಮಾಮ್, ನಿಜಾನೇ ಹೇಳ್ತಾ ಇದ್ದೀನಿ. ದುಡ್ಡಿನ ರುಚಿ ನೋಡಿದ್ದಾನೆ. ಆಸ್ತಿ ಕೈ ತಪ್ಪಿ ಹೋದರೆ ಎಲ್ಲಿ ಅವನ ಪೊಸಿಷನ್ಗೆ ಧಕ್ಕೆ ಬರುತ್ತೆ ಅಂತ ಈ ರೀತಿ ಪ್ಲಾನ್ ಮಾಡಿದ್ದಾನೆ. ಇದೆಲ್ಲ ನಿನಗೆ ಹೇಗೆ ಗೊತ್ತಾಯಿತು? ಅದೇ ಆ ಹುಡುಗ ಅಗಸ್ತ್ಯ ಅಂತ ಇದ್ದಾನೆ ಅಲ್ವಾ, ಅವನೇ ಹೇಳಿದ್ದು. ಅವನು ಅಷ್ಟು ಸುಲಭವಾಗಿ ನಿನ್ಗೆ ಇದನ್ನೆಲ್ಲ ಹೇಳಿದ್ನಾ? ಮೊದಲು ಕೇಳಿದಾಗ ಡ್ರಾಮಾ ಮಾಡ್ತಾ ಇದ್ದ, ಆಮೇಲೆ ದುಡ್ಡಿನ ಆಸೆ ತೋರಿಸಿದೆ, ನಿಧಾನವಾಗಿ ಬಾಯ್ಬಿಟ್ಟ ಅಂತ ಹೇಳುತ್ತಾ ಅವರಿಬ್ಬರ ಮಧ್ಯೆ ನಡೆದ ಸಂಭಾಷಣೆಯನ್ನು ಅವರಿಗೆ ವಿವರಿಸಿದರು. ಇದನ್ನು ಕೇಳಿ ಕೋಪಗೊಂಡ ಚಂದ್ರಕಲಾರವರು, ನಿನ್ಗೇನು ತಲೆ ಕೆಟ್ಟಿದೆಯಾ? 200 ಕೋಟಿ ಕೊಡ್ತೀನಂತ ಹೇಳಿದ್ದ ದುಡ್ಡೆಲ್ಲ ಅವನಿಗೆ ಕೊಟ್ಟು ನಾವೆಲ್ಲಿ ಹೋಗೋದು? ಮಾಮ್, ಬರೀ 200 ಕೋಟಿ ಅಷ್ಟೇ. ಡ್ಯಾಡಿ ಆಸ್ತಿಯನ್ನೆಲ್ಲ ಕೌಂಟ್ ಮಾಡಿದರೆ ಬರೋಬ್ಬರೇ 90,000 ಕೋಟಿ ಮೇಲೆ ಇರ್ಬೋದು. ಅದರಲ್ಲಿ ಬರೀ 200 ಕೋಟಿ ಕೊಡೋಕ್ಕೆ ಒಪ್ಪಿದ್ದಷ್ಟೇ. ಆದರೂ ನೀನು ಅಷ್ಟಕ್ಕೆ ಒಪ್ಪಾರ್ದಿತ್ತು. ಅದು ಅಲ್ಲದೆ ಡೀಲ್ ಅವನಿಗೆ ವಹಿಸಬೇಕಾದ್ರೆ ನನಗೆ ಒಂದು ಮಾತು ಕೇಳೋದಲ್ವಾ? ನಾವು ರಿಕ್ಕಿಯನ್ನು ಆಲ್ರೆಡಿ ಕಂಪನಿ ಉತ್ತರಾಧಿಕಾರಿಯಾಗಿ ಮಾಡ್ಬೇಕಂತ ಅಂದ್ಕೊಂಡಿದ್ದೀವಿ. ಹಾಗಿರುವಾಗ ನೀನು ಹೇಗೆ ಅವನಿಗೆ ಡೀಲ್ ಕೊಟ್ಟೆ? ಮಾಮ್, ನಾನು ಅವನಿಗೆ ದುಡ್ಡಿನ ಆಸೆ ತೋರಿಸಿ ನಮ್ಮ ಕಡೆ ಮಾಡಿರಲಿಲ್ಲ ಅಂದ್ರೆ ಉತ್ತಮ್ ಅವನ ಜೊತೆ ಸೇರಿ ಆಸ್ತಿಯನ್ನೆಲ್ಲ ಲಪಟಾಯಿಸ್ತಾ ಇದ್ದ. ನಾವೀಗ ಉತ್ತಮ್ ಮಾಡಿರೋ ಪ್ಲಾನನ್ನು ಉಲ್ಟಾ ಮಾಡಿ ನಮ್ಮ ಕಡೆ ಹಾಕುವಂತೆ ಮಾಡಬೇಕು. ಅಗಸ್ತ್ಯನನ್ನು ಡ್ಯಾಡಿಯ 3ನೇ ಹೆಂಡತಿಯ ಮಗ ಅಂತ ಬಿಂಬಿಸಿ ಆಸ್ತಿಯೆಲ್ಲ ಅವನ ಹೆಸರಿಗೆ ಬರೆಸೋದು. ಆಮೇಲೆ ಅವನು ನನ್ನ ಹೆಸರಿಗೆ ಬರೆದು ಕೊಡ್ತಾನೆ. ಆಸ್ತಿ ಅವನ ಹೆಸರಿಗೆ ಹೋಯ್ತು ಅಂದರೆ ಅವನು ನಿನ್ನ ಹೆಸರಿಗೆ ಬರೆದು ಕೊಡೋಕ್ಕೆ ರೆಡಿ ಇರ್ತಾನ? ಖಂಡಿತ ಬರೆದು ಕೊಡ್ತಾನೆ ಮಾಮ್. ಅವನೇನಾದರೂ ಬರೆದು ಕೊಟ್ಟಿಲ್ಲ ಅಂದರೆ ಅವನ ಐಡೆಂಟಿಟಿಯನ್ನು ನಾವು ಎಲ್ಲರಿಗೂ ಎಕ್ಸ್ಪೋಸ್ ಮಾಡಿದ್ರೆ ಆಯಿತು. ಆಗ ಅವನು ಸಿಕ್ಕಾಕೊಂಡು ಜೈಲಿಗೆ ಹೋಗ್ತಾನಷ್ಟೇ. ಅವನಿಗೆ ಇದೆಲ್ಲ ಗೊತ್ತು ಮಾಮ್, ಅದಕ್ಕೆ ಅವನು ನಮಗೆ ಮೋಸ ಮಾಡೋಕ್ಕೆ ಹೋಗಲ್ಲ. ಈಗ ನಾವು ರಿಕ್ಕಿಯನ್ನು ಕಂಪ್ನಿ ಉತ್ತರಾಧಿಕಾರಿಯಾಗಿ ಮಾಡೋಕ್ಕೆ ಆಗಲ್ಲ, ಯಾಕಂದರೆ ಉತ್ತಮ್ ಮಾಡಿರೋ ಪ್ಲಾನ್ ಸಾಲಿಡ್ ಆಗಿದೆ. ಎಲ್ಲರೂ ಅವನ ಮಾತನ್ನು ನಂಬ್ತಾರೆ, ನಮ್ಮ ಮಾತು ಕೇಳೋಕ್ಕೆ ಯಾರೂ ರೆಡಿ ಇರಲ್ಲ. ಸರಿ, ನೀನು ಹೇಳೋ ಮಾತು ಕೇಳೋಣ, ಆದರೆ ಅನ್ಮೋಲ್ ಮತ್ತು ಅಂಕಿತ ಕೇಳಿದ್ರೆ ಏನು ಹೇಳೋದು? ಈಗ ಯಾರಿಗೂ ಏನು ಹೇಳೋದು ಬೇಡ ಮಾವು. ಸೇಫ್ಟಿಗೋಸ್ಕರ ಇದನ್ನೆಲ್ಲ ಮುಚ್ಚಿಡಲೇಬೇಕು. ಈ ವಿಷಯ ನನಗೆ, ನಿಮಗೆ ಮತ್ತು ಅಗಸ್ತ್ಯನಿಗೆ ಮಾತ್ರ ಗೊತ್ತಿರೋದು. ಬೇರೆ ಯಾರಿಗೂ ಗೊತ್ತಾಗೋದು ಕೂಡ ಬೇಡ. ಅದರಲ್ಲಂತೂ ಅಪ್ಪ ಮಗಳಿಗೆ ಯಾವುದೇ ಕಾರಣ ಗೊತ್ತಾಗಬಾರ್ದು. ಈಗಲೇ ಅವಳು ಕಂಪನಿಯ CEO ಮದುವೆ ಆಗೋಳು ಅಂತ ಎಲ್ಲರ ಹತ್ರ ಇಟ್ಕೊಂಡು ತಿರುಗಾಡ್ತಾ ಇದ್ದಾಳೆ. ಹೌದಾ? ಈ ವಿಷಯ ಯಾರಿಗೂ ಹೇಳಬಾರ್ದಂತ ಅವಳಿಗೆ ಮೊದಲೇ ತಿಳಿಸಿದ್ದೆ ಅಲ್ವಾ? ಮತ್ತೆ ಯಾಕೆ ಈ ರೀತಿ ಮಾಡ್ತಾ ಇದ್ದಾಳೆ? ಅದಕ್ಕೇನು ಹೇಳ್ತಾ ಇದ್ದೀನಿ ಮಾಮ್, ಅಪ್ಪ ಮಗಳಿಗೆ ಈ ವಿಷಯ ಗೊತ್ತಾಗಬಾರ್ದು. ನಾವು 3 ಜನ ಸೀಕ್ರೆಟ್ ಆಗಿ ಪ್ಲಾನ್ ಮಾಡಿ ಅದನ್ನು ಎಕ್ಸಿಕ್ಯೂಟ್ ಮಾಡಬೇಕು. ಒಂದಲ್ಲ ಒಂದಿನ ಅನ್ಮೋಲ್ಗೆ ಈ ವಿಷಯ ಹೇಳಲೇಬೇಕಲ್ವಾ? ಅವನು ಮತ್ತೆ ಕೋಪ ಮಾಡಿಕೊಂಡ್ರೆ ಕಷ್ಟ. ಮಾಮ್, ನಿಮಗೆ ಆಸ್ತಿ ಬೇಕಾ ಬೇಡವಾ? ಆಸ್ತಿಗೋಸ್ಕರನೇ ಅಲ್ವೇನೋ ಇಷ್ಟು ಕಷ್ಟಪಡ್ತಾ ಇರೋದು. ಆಸ್ತಿ ಬೇಕು ಅಂದರೆ ನಾನು ಹೇಳಿದ ಹಾಗೆ ಮಾಡಿ ಮಾಮ್. ನೀವೊಂದು ಕೆಲಸ ಮಾಡಿ, ರಿಷಿ, ಅಂಕಿತ ಮತ್ತು ರಿಕ್ಕಿನ ಇಲ್ಲಿಗೆ ಕರೆಸ್ಕೊಳ್ಳಿ. ನಾನು ಹೇಗಾದರೂ ಮಾಡಿ ರಿಕ್ಕಿನ ಆಫೀಸ್ಗೆ ಜಾಯಿನ್ ಮಾಡ್ಕೋತೀನಿ. ಅವನು ಈಗಲಿಂದನೇ ಎಲ್ಲವನ್ನು ಕಲ್ತ್ಕೊಳ್ಳಿ. ಒಂದ್ಸಲ ಆಸ್ತಿ ಎಲ್ಲ ನಮ್ದಾಗಲಿ, ಆಮೇಲೆ ಕಂಪ್ನಿ ನೋಡ್ಕೊಳ್ಳೋಕೆ ಅವನಿಗೆ ಈಸಿ ಆಗ್ಬೋದು. ಹಾಗಂತೀಯಾ? ಹೌದು ಮಾಮ್, ಇದೇ ಬೆಸ್ಟ್ ಐಡಿಯಾ. ನಾವೇನಾದರೂ ನಾವು ಮೊದಲು ಮಾಡಿದ ಪ್ಲಾನನ್ನು ಎಕ್ಸಿಕ್ಯೂಟ್ ಮಾಡೋಕ್ಕೆ ಹೋದರೆ ಆಸ್ತಿನ ಮತ್ತೆ ಕಳೆದುಕೊಳ್ಬೇಕಾಗುತ್ತೆ. ಅಗಸ್ತ್ಯನನ್ನು ಎದುರು ಇಟ್ಕೊಂಡು ನಮ್ಮ ಕೆಲಸನ ನಾವು ಮಾಡ್ಕೋಬೋದು. ಸರಿ, ಆಸ್ತಿ ಬರುತ್ತೆ ಅಂದರೆ ಯಾವ ದಾರಿ ಆದರೂ ಏನು, ನೀನು ಹೇಳಿದಾಗೆ ಮಾಡೋಣ. ನಾನು ಈಗಲೇ ಅನ್ಮೋಲ್ಗೆ ಕಾಲ್ ಮಾಡಿ ವಿಷಯ ತಿಳಿಸ್ತೀನಿ ಅಂತ ಹೇಳಿದ ಅವರು ಮೊಬೈಲ್ ತೆಗೆದು ಅನ್ಮೋಲ್ಗೆ ಕಾಲ್ ಮಾಡಿ ರಿಷಿ ಅವರು ಹೇಳಿದ ವಿಷಯವನ್ನು ಅವರಿಗೆ ತಿಳಿಸಿದರು. ವಿಷಯ ತಿಳಿದ ಅವರು, ಮಾಮ್, ನನ್ನ ಮಗನನ್ನು ಕಂಪ್ನಿ ಉತ್ತರಾಧಿಕಾರಿಯಾಗಿ ಮಾಡ್ತೀನಿ ಅಂತ ಹೇಳಿ ಇಷ್ಟು ವರ್ಷ ನಮ್ಮನ್ನು ಮನೆಯಿಂದ ದೂರ ಇರಿಸಿದ್ರಿ. ಈಗ ನೋಡಿದ್ರೆ ಬೇರೆ ಕತೆ ಹೇಳ್ತಾ ಇದ್ದೀರಾ. ಏನಾಗಿದೆ ನಿಮಗೆ ಮಾಮ್?
ಅನ್ಮೋಲ್, ನನ್ನ ಮಾತು ಕೇಳು. ಇದೆಲ್ಲ ನಾನು ನಿಮ್ಮ ಒಳ್ಳೇದಕ್ಕೇನೆ ಮಾಡ್ತಾ ಇರೋದು. ನಾವೀಗ ರಿಷಿ ಹೇಳಿದ ಮಾತು ಕೇಳಿಲ್ಲ ಅಂದರೆ ಮತ್ತೆ ಆಸ್ತಿ ಕಳೆದುಕೊಳ್ಬೇಕಾಗುತ್ತೆ. ಅವನು ಹೇಳೋ ಮಾತಿನಲ್ಲಿ ಸತ್ಯ ಇದೆ ಅಲ್ವಾ? ಆ ಲಾಯರ್ ನಮ್ಮ ಆಸ್ತಿ ಕಬಳಿಸೋಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಧನರಾಜ್ ಥರ ಇರೋ ಹುಡುಗನನ್ನು ಕರೆದುಕೊಂಡು ಬಂದು ಆಸ್ತಿ ಅವನ ಹೆಸರಿಗೆ ಮಾಡಿಕೊಳ್ಳಕ್ಕೆ ಹೊರಟಿದ್ದಾನೆ. ಇದೆಲ್ಲ ರಿಷಿಗೆ ಗೊತ್ತಾಗಿ ಅವನ ಪ್ಲಾನ್ ಎಲ್ಲ ಉಲ್ಟಾ ಮಾಡೋಕ್ಕೆ ಹೊರಟಿದ್ದಾನೆ. ನಾವು ಇವಾಗ ರಿಷಿಗೆ ಸಪೋರ್ಟ್ ಮಾಡಬೇಕೇ ವಿನಃ ಅವನಿಗೆ ಎದುರು ನಿಲ್ಬಾರ್ದು. ಆ ಹುಡುಗನಿಗೆ ರಿಷಿ ದುಡ್ಡಿನ ಆಸೆ ತೋರಿಸಿ ನಮ್ಮ ಕಡೆ ಸೇರೋ ಹಾಗೆ ಮಾಡ್ಕೊಂಡಿದ್ದಾನೆ. ಹಾಗಿರ್ಬೇಕಾದ್ರೆ ನಾವು ರಿಷಿ ಮಾತು ಕೇಳಲೇಬೇಕು. ನಿನ್ನ ಹೆಂಡತಿ ಮತ್ತೆ ನಿನ್ನ ಮಗ 3 ಜನ ಇಲ್ಲಿಗೆ ಬಂದ್ಬಿಡಿ. ರಿಕ್ಕಿನ ಆಫೀಸ್ಗೆ ಜಾಯಿನ್ ಮಾಡ್ಕೋತೀನಿ ಅಂತ ರಿಷಿ ಹೇಳಿದ್ದಾನೆ. ಅವನು ಈಗಲಿಂದಲೇ ಆಫೀಸ್ಗೆ ಜಾಯಿನ್ ಆಗಿ ಕೆಲಸ ಎಲ್ಲ ಕಲ್ತ್ಕೊಳ್ಳಿ. ಆಮೇಲೆ ಆಸೆ ಎಲ್ಲ ನಮ್ಮ ಕೈಗೆ ಸಿಕ್ಕಾಗ ಕಂಪ್ನಿ ಮುಂದುವರಿಸ್ಕೊಂಡು ಹೋಗೋಕ್ಕೆ ಸುಲಭ ಆಗುತ್ತೆ. ಓಕೆ ಮಾಮ್, ನೀವು ಹೇಳ್ತಾ ಇದ್ದೀರಾ ಅಂತ ನಿಮ್ಮ ಮೇಲೆ ಭರವಸೆ ಇಟ್ಟು ನಾವೆಲ್ಲ ಬರ್ತಾ ಇದ್ದೀವಿ. ಮತ್ತೆ ಮನೆಗೆ ಬಂದ ಮೇಲೆ ಅದು ಇದು ಅಂತ ಹೇಳಕ್ಕೆ ಹೋಗ್ಬಾರ್ದು. ನೀವು ಮಾಡ್ತಿದ್ದ ಪ್ರತಿ ಕೆಟ್ಟ ಕೆಲಸಕ್ಕೂ ನಾನು ನಿಮಗೆ ಹೆಗಲು ಕೊಟ್ಟವನು. ನನಗೆ ಮೋಸ ಮಾಡಕ್ಕೆ ಹೋಗ್ಬೇಡಿ. ಏನೋ ಹೇಳ್ತಾ ಇದೀಯಾ? ನಾನು ಯಾಕೆ ನಿಂಗೆ ಮೋಸ ಮಾಡಲಿ? ನಮ್ಮಲ್ಲಿ ಯಾರಿಗೂ ಆಸ್ತಿ ಸಿಕ್ಕರೂ ಕೂಡ ಎಲ್ಲರಿಗೂ ಸೇರಿದ ಹಾಗೆ. ಆಸ್ತಿ ಎತ್ಕೊಂಡು ಓಡಿ ಹೋಗೋಕ್ಕೆ ರಿಷಿಗೆ ಯಾರಾದ್ರೂ ಮಕ್ಕಳಿದ್ದಾರಾ? ಕೊನೆಯದಾಗಿ ಆಸ್ತಿ ಎಲ್ಲ ನಿನ್ನ ಮಗನಿಗೆ ಸೇರೋದು. ಸುಮ್ಮನೆ ಏನೇನೋ ಕಲ್ಪನೆ ಮಾಡ್ಕೊಳಕ್ಕೆ ಹೋಗ್ಬೇಡ. ಎಲ್ಲರೂ ಬೇಗ ಬಂದ್ಬಿಡಿ. ಆಯ್ತು ಮಾಮ್ ಅಂತ ಹೇಳಿ ಅವರು ಕಾಲ್ ಕಟ್ ಮಾಡಿದರು. ಕಾಲ್ ಕಟ್ ಆದ ಮೇಲೆ ಚಂದ್ರಕಲಾರ್ ಅವರು ನಿಟ್ಟುಸಿರು ಬಿಟ್ಟು ಮುಖದಲ್ಲಿ ನಗುವನ್ನು ತಂದುಕೊಟ್ಟು ಖುಷಿ ಪಡತೊಡಗಿದರು. ರಾತ್ರಿಯ ಊಟ ಆದ ಮೇಲೆ ಎಲ್ಲರೂ ಮಲಗಲು ರೆಡಿಯಾದರು. ನಿಹಾರಿಕಾ ಅಗಸ್ತ್ಯನ ಜೊತೆ ಮಾತನಾಡದಂತೆ ಸನ್ನಿ ಯಾವಾಗಲೂ ಅಗಸ್ತ್ಯನ ಜೊತೆಗೇನೆ ಇರುತ್ತಿದ್ದನು. ಸನ್ನಿ ಅವನ ಜೊತೆಗಿದ್ದಾಗಲೆಲ್ಲ ಅವನಿಗೆ ಉಸಿರುಗಟ್ಟಿದ ಅನುಭವವಾಗುತ್ತಿತ್ತು. ಅಗಸ್ತ್ಯ ಮತ್ತು ಅರ್ಜುನ್ ಒಂದು ಬೆಡ್ಡಲ್ಲಿ ಮಲಗಿದರೆ ಸನ್ನಿ ಮತ್ತು ಗಗನ್ ಇನ್ನೊಂದು ಬೆಡ್ಡಲ್ಲಿ ಮಲಗುತ್ತಿದ್ದರು. ಅರ್ಜುನ್ ಮನೆಯ ಹೊರಗಡೆ ತನ್ನ ತಂದೆಯ ಜೊತೆ ಮೊಬೈಲಲ್ಲಿ ಮಾತನಾಡುತ್ತಿದ್ದನು. ಅವನ ಹತ್ತಿರ ಬಂದ ಸನ್ನಿ ಅವನ ಜೊತೆಗೇನೆ ನಿಂತುಕೊಂಡನು. ಮೊಬೈಲಲ್ಲಿ ಮಾತಾಡಿ ಮುಗಿದ ಮೇಲೆ ಅರ್ಜುನ್ ಮನೆಯೊಳಗೆ ಹೋಗಲು ಅನುವಾದನು. ಆಗ ಸನ್ನಿ ಅವನನ್ನು ಕರೆದು, ಅರ್ಜುನ್, ಇವತ್ತು ನೀನು ಗಗನ್ ಜೊತೆ ಮಲಗ್ತೀಯಾ? ನನಗಲ್ಲಿ ಮಲಗಿದ್ರೆ ನಿದ್ರೆ ಬರಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ನಾನು ಅಗಸ್ತ್ಯನ ಜೊತೆ ಮಲಗ್ತೀನಿ ಪ್ಲೀಸ್. ಅದಕ್ಕೆಲ್ಲ ಪ್ಲೀಸ್ ಯಾಕೆ ಹೇಳ್ತೀಯಾ? ನಿನ್ಗೆ ಎಲ್ಲಿ ನಿದ್ದೆ ಬರುತ್ತೋ ನೀನು ಅಲ್ಲಿ ಹೋಗಿ ಮಲಗು, ಸರಿನಾ? ಥ್ಯಾಂಕ್ ಯು ಅರ್ಜುನ್, ನನ್ನನ್ನು ಅರ್ಥ ಮಾಡಿಕೊಂಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಅದಕ್ಕೆಲ್ಲ ಥ್ಯಾಂಕ್ಸ್ ಪ್ಲೀಸ್ ಯಾಕೆ ಹೇಳ್ತೀಯಾ? ಹೋಗಿ ಮಲಗು ಅಂತ ಹೇಳಿದಾಗ ಸನ್ನಿ ಖುಷಿಯಿಂದ ಒಳಗೆ ಹೋದನು. ಗಗನ್ ಮತ್ತು ಅಗಸ್ತ್ಯ ಆಲ್ರೆಡಿ ಮಲಗಿದ್ದರು. ಅರ್ಜುನ್ ಗಗನ್ ಪಕ್ಕ ಹೋಗಿ ಮಲಗಿಕೊಂಡನು. ಕೊನೆಯದಾಗಿ ಬಂದ ಸನ್ನಿ ಅಗಸ್ತ್ಯನ ಹತ್ತಿರ ಹೋಗಿ ಮಲಗಿಕೊಳ್ಳಲು ಹೋದನು. ಒಂದ್ಸಲ ಅಗಸ್ತ್ಯನನ್ನೇ ನೋಡತೊಡಗಿದನು. ಮೆಲ್ಲಗೆ ಅವನ ಕೈ ಹಿಡಿದುಕೊಂಡನು. ಆಗ ಅವನ ಮನವೆಲ್ಲ ರೋಮಾಂಚನವಾಯಿತು. ನಿಧಾನವಾಗಿ ಅವನ ಕೈ ಮತ್ತು ಕೆನ್ನೆಯನ್ನು ಸವರತೊಡಗಿದನು. ಇದು ಯಾವುದರ ಅರಿವು ಇಲ್ಲದೆ ಅಗಸ್ತ್ಯ ಗಾಢವಾಗಿ ನಿದ್ರಿಸುತ್ತಿದ್ದನು. ಕತೆ ಮುಂದುವರಿಯಿತು. ಸನ್ನಿ ಅಗಸ್ತ್ಯನ ಜೊತೆ ಏನು ಮಾಡಕ್ಕೆ ಹೊರಟಿದ್ದಾನೆ ಅನ್ನೋದನ್ನು ತಿಳಿಯಲು ಮುಂದಿನ ಸಂಚಿಕೆಯಾಗಿ ಕಾಯೋಣ. ಅಲ್ಲಿ ತನಕ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.